ತಡಸಂಜೆ ನಡೆದಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಇವತ್ತು ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಓದ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಸದ್ಯಕ್ಕೆ ದೃಶ್ಯದಲ್ಲಿ ನೀವೇನ್ ಗಮನಿಸ್ತಾ ಇದ್ರಿ, ವಿಧಾನಸೌಧದತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪಲಿದ್ದಾರೆ ಕೂಡ. ಅಧಿವೇಶನದಿಂದ ಹೊರಗೆ ಉಳಿಯುವ ನಿರ್ಧಾರವನ್ನ ಮಾಡಲಾರರು ಅನ್ನೋದು ನಿನ್ನೆಯಿಂದಲೂ ರಿಪಬ್ಲಿಕ್ ಕನ್ನಡ ಪ್ರಸ್ತಾಪ ಮಾಡ್ತಾ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಜೊತೆಯಲ್ಲಿ ಮಾತನಾಡಿದಂತಹ ಅನೇಕ ಹಿರಿಯ ರಾಜಕಾರಣಿಗಳು ಹಾಗೆ ಕಾನೂನು ತಜ್ಞರು, ಸಂವಿಧಾನ ತಜ್ಞರು ಇದ್ರ ಬಗ್ಗೆನೇ ಮಾಹಿತಿಯನ್ನ ನೀಡ್ತಾ ಇದ್ರು. ಭಾಷಣದಲ್ಲಿದ್ದ ಕೆಲ ಅಂಶಗಳ ಬಗ್ಗೆ ತಕರಾರನ್ನ ವ್ಯಕ್ತಪಡಿಸಬಹುದು, ಅದನ್ನ ಕೈ ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳಬಹುದು. ಅದನ್ನ ಕೈ ಬಿಡದೆ ಹೋದ್ರೆ ಸರ್ಕಾರ ಆ ಪಾರಾಗಳನ್ನ, ತಕರಾರು ಇರತಕ್ಕಂತ ಸಾಲುಗಳನ್ನ ಹೊರತುಪಡಿಸಿ ಭಾಷಣವನ್ನ ಮಾಡಬಹುದು ರಾಜ್ಯಪಾಲರು. ಆದ್ರೆ ಅಧಿವೇಶನಕ್ಕೆ ಬರೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಅವರು ಬರೋ ಸಾಧ್ಯತೆ ಕಡಿಮೆ ಅನ್ನೋ ಮಾಹಿತಿಗಳನ್ನೇ ಹಂಚಿಕೊಳ್ತಾ ಇದ್ರು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿಶೇಷ ಅಧಿವೇಶನಕ್ಕೆ ಸರ್ಕಾರದ ಪ್ರತಿನಿಧಿಗಳು ಸಜ್ಜಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಹಾಗೆ ಪರಿಷತ್ನ ಸಭಾಪತಿಗಳು ಎಚ್.ಕೆ. ಪಾಟೀಲ್ರು, ಹೀಗೆ ಅನೇಕರು ಇವತ್ತಾಗಬಹುದಾದ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧವನ್ನು ತಲುಪಲಿದ್ದಾರೆ ರಾಜ್ಯಪಾಲರಾದ ಗೆಹ್ಲೋಟ್ ಅವರು. ಹಿಂದೆ ರಾಜಭವನ, ಈಗ ಲೋಕಭವನ, ರಾಜ್ಯಪಾಲರ ಅಧಿಕೃತ ನಿವಾಸ. ಅಲ್ಲಿಂದ ಹೊರಟಿದ್ದಾರೆ ಈಗ ಆಲ್ರೆಡಿ ರಾಜ್ಯಪಾಲರು. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನ ತಲುಪುವ ಸಾಧ್ಯತೆ. ವಿಧಾನಸೌಧದ ಆವರಣದಿಂದ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನದಲ್ಲಿ ಭಾಗಿಯಾಗುವವರಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ಸ್ವಾಗತಕ್ಕೆ ಸಜ್ಜಾಗಿದ್ದಾರೆ ಮುಖ್ಯಮಂತ್ರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿಧಾನಸೌಧದತ್ತ ರಾಜ್ಯಪಾಲರು ಹೊರಟ ಸಂದರ್ಭದ ದೃಶ್ಯ ಒಂದು ಕಡೆಯಲ್ಲಿ, ರಾಜ್ಯಪಾಲರ ಸ್ವಾಗತಕ್ಕೆ ಸರ್ಕಾರದ ಪ್ರತಿನಿಧಿಗಳು ನಿಂತಿರತಕ್ಕಂಥ ದೃಶ್ಯಗಳು ಮತ್ತೊಂದು ಕಡೆ. ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನ ಸಂಪೂರ್ಣವಾಗಿ ಓದ್ತಾರಾ ಅಥವಾ ಕೆಲ ಆಕ್ಷೇಪ ವ್ಯಕ್ತಪಡಿಸಿದ್ರಲ್ಲ ಆ ಪಾರಗಳನ್ನ ಬಿಟ್ಟು ಓದ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಬಿಬಿಜಿ ರಾಮ್ಜಿ ಬಿಲ್ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಈ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ನಡೆಯೋದಿದೆ. ಆದರೆ ಕೇಂದ್ರ ಸರ್ಕಾರದ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದು ರಾಜ್ಯಪಾಲರು ಒಪ್ಪಲಿಲ್ಲ ಭಾಷಣದಲ್ಲಿ. ಆ ಪಾರಾಗಳ ಬಗ್ಗೆ ಒಬ್ಜೆಕ್ಷನ್ ಅನ್ನ ಎತ್ತಿದ್ರು ಅನ್ನೋದು ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದೀಗ ವಿಧಾನಸೌಧದ ಆವರಣಕ್ಕಾಗಮಿಸಿದ್ದಾರೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್. ಅವರನ್ನು ಸ್ವಾಗತ ಮಾಡಲಿಕ್ಕೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು ವಿಧಾನಸೌಧದ ಆವರಣದಲ್ಲೇ ಕಾಯ್ತಾ ಇದ್ರು. ಇದೀಗ ರಾಜ್ಯಪಾಲರ ಆಗಮನ ವಿಧಾನಸೌಧಕ್ಕೆ. ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನ ಪ್ರಾರಂಭ ಆಗುತ್ತೆ. ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನ ಮಾಡೋದು ವಾಡಿಕೆ. ಈ ಭಾಷಣ ಸರ್ಕಾರವೇ ಸಿದ್ಧಪಡಿಸಿ ಕೊಡುವಂತಹ ಭಾಷಣವಾಗಿರುತ್ತೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಸ್ಪೀಕರ್ ಯುಟಿ ಖಾದರ್ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇರೋದು ರಾಜ್ಯಪಾಲರನ್ನ. ವಿಶೇಷ ಏನಲ್ಲ, ಪ್ರತಿ ಬಾರಿ ಅಧಿವೇಶನ ಆಗೋ ಸಂದರ್ಭದಲ್ಲೂ ಕೂಡ ಇದು ಕಸ್ಟಮ್, ವಾಡಿಕೆ. ಅದರಂತೆಯೇ ಈಗಲೂ ರಾಜ್ಯಪಾಲರನ್ನ ಬರಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಹಾಗೆ ಸ್ಪೀಕರ್ ಯುಟಿ ಖಾದರ್, ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್, ಸಿದ್ದರಾಮಯ್ಯನವರು
ಗವರ್ನರ್ ಅನ್ನ ಬರಮಾಡಿಕೊಂಡ ಸಂದರ್ಭದ ದೃಶ್ಯ, ಹಾಗೆ ಆತ್ಮೀಯ ಮಾತುಕತೆಗಳು ಕೂಡ ಆಗ್ತಾ ಇದೆ. ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂದ ಮಾತ್ರಕ್ಕೆ ಅವರನ್ನ ಬರಮಾಡಿಕೊಳ್ಳೋ ಪದ್ಧತಿ, ಹಾಗೆ ಅದಾದ ನಂತರದಲ್ಲಿ ಉಭಯ ಕುಶಲೋಪರಿ ಈ ವಾಡಿಕೆಗಳಲ್ಲಿ ಬದಲಾವಣೆ ಆಗೋದಿಲ್ಲ. ಪೊಲಿಟಿಕಲ್ ಡಿಫರೆನ್ಸಸ್ ಬಿಜೆಪಿ ಹಾಗೆ ಕಾಂಗ್ರೆಸ್ ಪಕ್ಷದ ನಡುವೆ ಇರುತ್ತೆ, ಆದ್ರೆ ಅದನ್ನ ನೇರವಾಗಿ ಗವರ್ನರ್ ಸಮ್ಮುಖದಲ್ಲಿ ವ್ಯಕ್ತಪಡಿಸುವ ಸಾಧ್ಯತೆಗಳು ವಿರಳವೆ. ನಂತರದಲ್ಲಿ ಮಾಧ್ಯಮದ ಮುಂದೆ ಅಥವಾ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲಾಗೋ ಚರ್ಚೆ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ರಾಜಕೀಯ ಚರ್ಚೆಗಳಾಗೋದು ನಿಶ್ಚಿತ. ಆದರೆ ಸದ್ಯಕ್ಕೆ ಈ ಮ್ಯಾಂಡೇಟರಿ ಕಸ್ಟಮ್ಗಳೇನಿದೆ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರ ನೇತೃತ್ವದಲ್ಲಿ ಇಡೀ ತಂಡ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರು ಕೂಡ ಜೊತೆಯಲ್ಲೇ ಇದ್ದಾರೆ. ಹೋದ್ರು ಸರ್, ಇಲ್ಲ ಹೋದ್ರು ಸರ್, ನೋಡಿ ಸರ್, ಅಲ್ಲಿ ನೋಡಿ ಸರ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವಿಶೇಷ ಅಧಿವೇಶನ ಪ್ರಾರಂಭ ಆಗೋದಿದೆ. ಪ್ರತಿ ಬಾರಿಗಿಂತ ಈ ಬಾರಿ ವಿಶೇಷವಾಗಿ ಆಸಕ್ತಿ ಯಾಕೆ, ಕುತೂಹಲ ಯಾಕೆ ಅಧಿವೇಶನದ ಬಗ್ಗೆ ಅಂತಂದ್ರೆ, ಒಂದು, ಈ ಅಧಿವೇಶನ ಕರೆಯಲಾಗಿರುವ ಕಾರಣ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಗೆ ತರಲಿಕ್ಕೆ ಹೊರಟಿರುವ ತಿದ್ದುಪಡಿ ಬದಲಾವಣೆ. ಹೆಸರು ಮಾತ್ರವಲ್ಲ, ಯೋಜನೆಯಲ್ಲಿರ್ತಕ್ಕಂಥ ಕೆಲ ನಿಯಮಗಳನ್ನು ಕೂಡ ತಿದ್ದಲಾಗಿದೆ ಅನ್ನೋ ಆರೋಪ ಕಾಂಗ್ರೆಸ್ ಪಕ್ಷದ ಕಡೆಯಿಂದ. ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯವಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳಿದೆ ರಾಜ್ಯದಲ್ಲಿ, ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಈ ವಿಬಿಜಿ ರಾಮ್ಜಿ ಬಿಲ್ ಅನ್ನ ವಿರೋಧ ಮಾಡುವ ನಿರ್ಧಾರವನ್ನ ಕೈಗೊಂಡಿದೆ. ಅದರಂತೆಯೇ ನಮ್ಮಲ್ಲೂ ಕೂಡ, ಅಂದ್ರೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದನ್ನ ವಿಧಾನಸೌಧದ ಹೊರಗೆ ವಿರೋಧ ಮಾಡ್ತಾ, ಪ್ರತಿಭಟನೆಗಳನ್ನ ಮಾಡ್ತಾ, ವಿಧಾನಸೌಧದ ಒಳಗೆ ಚರ್ಚೆಗೆ ಒಳಪಡಿಸಲಿಕ್ಕೆ ವಿಶೇಷ ಅಧಿವೇಶನವನ್ನ ಕರೆಯಲಾಗಿರುವುದು. ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರು ಉಭಯ ಸದನಗಳನ್ನ ಉದ್ದೇಶಿಸಿ ಭಾಷಣವನ್ನ ಮಾಡುವವರಿದ್ದಾರೆ. ಒಂದು, ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಯಾವ ರೀತಿ ಚರ್ಚೆ ಆಗಬಹುದು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿರೋದು. ಎರಡನೆಯದ್ದು, ರಾಜ್ಯಪಾಲರ ಭಾಷಣ. ಕಳೆದ 2 ದಿನಗಳ ಹಿಂದೆ ತಮಿಳುನಾಡಿನಲ್ಲಿ ಆಗಿರತಕ್ಕಂಥ ಬೆಳವಣಿಗೆಗಳು, ಅಲ್ಲೂ ಕೂಡ ಇಂಥದ್ದೇ ರಾಜಕೀಯ ಸಂಘರ್ಷ. ಅಲ್ಲಿನ ತಮಿಳುನಾಡು ಸರ್ಕಾರ ಸಿದ್ಧಪಡಿಸಿದ ಭಾಷಣದ ಬಗ್ಗೆಯೇ ರಾಜ್ಯಪಾಲರಿಗೆ ತಕರಾರು. ಇದೀಗ ಕರ್ನಾಟಕದ ಸರದಿ. ನಿನ್ನೆ ಕಾಂಗ್ರೆಸ್ನ ನಿಯೋಗ 2 ಬಾರಿ ಗವರ್ನರ್ ಅವರನ್ನ ಭೇಟಿ ಮಾಡಿದ್ರು, ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಇಷ್ಟೆಲ್ಲಾದ ನಂತರ ಇವತ್ತು ಸಂಪೂರ್ಣ ಭಾಷಣವನ್ನ ಓದಲಿದ್ದಾರಾ ರಾಜ್ಯಪಾಲರಾದ ಗೆಹ್ಲೋಟ್ ಅವರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಹೊರಗಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಇದೀಗ ಒಳಭಾಗದ ದೃಶ್ಯಗಳು. ಉಭಯ ಸದನಗಳನ್ನ ಉದ್ದೇಶಿಸಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾತುಗಳನ್ನಾಡಲಿದ್ದಾರೆ, ಭಾಷಣ ಮಾಡಲಿದ್ದಾರೆ. ಸರ್ಕಾರ ಸಿದ್ಧಪಡಿಸಿ ಕೊಡುವ ಭಾಷಣ ಆಗಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷ ನೇತೃತ್ವದ ರಾಜ್ಯ ಸರ್ಕಾರದ ಆಶೋತ್ತರಗಳಿಗೆ ಪೂರಕವಾಗಿ ಈ ಭಾಷಣವನ್ನ ಸಿದ್ಧಪಡಿಸಲಾಗುತ್ತೆ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಸಾಧನೆಗಳ ಪಟ್ಟಿಯನ್ನ ಓದಲಾಗುತ್ತೆ. ಹಾಗೆ ಈ ಬಾರಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿರುವ ವಿಚಾರಗಳ ಬಗ್ಗೆ, ರಾಜ್ಯ ಸರ್ಕಾರದ ನಿಲುವುಗಳ ಬಗ್ಗೆ ಈ ಭಾಷಣದಲ್ಲಿ ಪ್ರಸ್ತಾಪವಾಗಿರುತ್ತೆ. ಅತ್ಯಂತ ಗೌಪ್ಯವಾಗಿ ಇಡಲಾಗುತ್ತೆ. ರಾಜ್ಯಪಾಲರ ಭಾಷಣ ಸಾರ್ವಜನಿಕ ಡಾಕ್ಯುಮೆಂಟ್ ಆಗೋದಿಲ್ಲ.
ಅನ್ಲೆಸ್ ಅವರು ಓದುವವರೆಗೂ ಅದರಲ್ಲಿ ಇರುವ ಕಂಟೆಂಟ್ಗಳು ಏನು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ವಲಯಕ್ಕೆ ಮಾಹಿತಿ ಸಿಗೋದಿಲ್ಲ. ಹೀಗಾಗಿ ಯಾವ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು, ಯಾವ ವಿಚಾರಗಳಿಗೆ ರಾಜ್ಯಪಾಲರು ಎಕ್ಸಾಕ್ಟ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು, ಸಂಪೂರ್ಣವಾದ ಭಾಷಣವನ್ನ ಅವರು ಮಾಡಲಿದ್ದಾರಾ ಅಥವಾ ಭಾಷಣದಲ್ಲಿ ಕೆಲವೊಂದಷ್ಟು ಪಾರಾಗಳನ್ನ ಒಮಿಟ್ ಮಾಡಲಿದ್ದಾರಾ, ಎಲ್ಲ ಕುತೂಹಲ ಮುಂದುವರೆದಿದೆ. ಓಪನ್ ಮಾಡಿದ್ದೀನಿ. ಏನು ಓಪನ್ ಆಗಿದೆ? वर्ल्ड ओपन आಗಿದೆ. विधानसभा के माननीय अध्यक्ष जी, माननीय मुख्यमंत्री, विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, ಎಲ್ಲರಿಗೂ ನಮಸ್ಕಾರ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं. मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है. कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಬಹುಶಃ ಅತ್ಯಂತ ವಿರಳವಾದ ಸಂಗತಿಯೊಂದನ್ನ ನಾವೀಗಷ್ಟೇ ಗಮನಿಸಿದ್ದೇವೆ. ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಬಹುತೇಕ ಎಲ್ಲಾ ವಿಚಾರಗಳನ್ನ ಒಮಿಟ್ ಮಾಡಿದ್ದಾರೆ. ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ, ಯಾವುದೇ ಪಾರಾಗಳನ್ನ ಓದಿಲ್ಲ. ಕೇವಲ ರಾಜ್ಯದ ಆರ್ಥಿಕ ಸ್ಥಿತಿಯ ಸುಧಾರಣೆಗೆ ಸರ್ಕಾರ ಕಟಿಬದ್ಧವಾಗಿದೆ ಅನ್ನೋ ಕೆಲ ಸಾಲುಗಳನ್ನ ಮಾತ್ರ ಓದುವ ಮೂಲಕ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರದ ಭಾಷಣವನ್ನ, ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಓದದೆ ಹೊರಟಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ವಿರಳವಾದ ಸಂಗತಿಗೆ ಇವತ್ತು ವಿಧಾನಸಭೆಯ ಜಂಟಿ ಅಧಿವೇಶನ, ವಿಧಾನ ಮಂಡಲದ ಜಂಟಿ ಅಧಿವೇಶನ ಸಾಕ್ಷಿಯಾಗ್ತಾ ಇದೆ. ಕೇವಲ ರಾಜ್ಯದ ಆರ್ಥಿಕ, ಸಾಮಾಜಿಕ ಹಾಗೆ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಕಟಿಬದ್ಧವಾಗಿದೆ ಅನ್ನೋ ಸಾಲುಗಳನ್ನ ಮಾತ್ರ ಹೇಳೋ ಮೂಲಕ ಒಂದಷ್ಟು ಡ್ರಾಮ್ಯಾಟಿಕ್ ವಿಜುವಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಡಿಕೆ ಹರಿಪ್ರಸಾದ್ ಅವರು ಬಹುಶಃ ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ತಳ್ಳಾಟ, ನೂಕಾಟಗಳಾಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರು ಕೇವಲ 2 ಸಾಲುಗಳನ್ನ ಓದಿ ಅಲ್ಲಿಂದ ನಿರ್ಗಮಿಸಿದ್ರು. ಸಹಜವಾಗಿಯೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಭಾರಿ ಮುಖಭಂಗ, ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗುವಂತಹ ಪರಿಸ್ಥಿತಿ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೇವಲ 2 ಸಾಲುಗಳನ್ನ ಓದಿ ಹೊರಟಿದ್ದಾರೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್. ಅಲ್ಲಿಗೆ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ತಿರಸ್ಕರಿಸಿದ್ದಾರೆ. ಎಲ್ಲರಿಗೂ ಶುಭ ಕೋರಿ ಜಂಟಿ ಅಧಿವೇಶನವನ್ನ ಪ್ರಾರಂಭ ಮಾಡಲಿಕ್ಕೆ ಹಸಿರು ನಿಶಾನೆಯನ್ನ ತೋರಿ, ಹೊಸ ವರ್ಷದ ಶುಭಾಶಯಗಳನ್ನ ಕೋರಿ, ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಸನ್ನದ್ಧವಾಗಿದೆ ಅನ್ನೋದಷ್ಟನ್ನೇ ಹೇಳಿ ಇದೀಗ ವಿಧಾನಸೌಧದಿಂದ ಹೊರಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹಾಗೆ ಸರ್ಕಾರದ ಪ್ರತಿನಿಧಿಗಳ ಧಿಕ್ಕಾರದ ಕೂಗುಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೈ ಡ್ರಾಮಾ, ವಿಧಾನಸೌಧದ ಆವರಣದ ಒಳಗೆ ಹೈ ಡ್ರಾಮಾ ಸೃಷ್ಟಿಯಾಗಿರುವ ದೃಶ್ಯಗಳು ರಿಪಬ್ಲಿಕ್ ಕನ್ನಡದ ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಥಾವರ್ ಚಂದ್ ಗೆಹ್ಲೋಟ್ ಅವರು ಹೊರಟಿದ್ದಾರೆ.
ಪದ್ಧತಿ ವಾಡಿಕೆ ಕಂಪಲ್ಷನ್. ಕಾಂಗ್ರೆಸ್ ಸರ್ಕಾರದ ಮೆಂಬರ್ ಆದ್ರೂ ಕೂಡ ಸ್ಪೀಕರ್ ಆಗಿರೋದ್ರಿಂದ ಪಕ್ಷಾತೀತವಾಗಿ ಅವರು ವರ್ತನೆ ಮಾಡಬೇಕು. ಹೀಗಾಗಿ ಯುಟಿ ಖಾದರ್ ಅವರು ಗೆಹ್ಲೋಟ್ ಅವರ ಜೊತೆಯಲ್ಲಿ ಬರ್ತಿರೋದನ್ನ ಗಮನಿಸ್ತಾ ಇದ್ದೀರಿ, ಲೆಡ್ ಬೈ ಬಸವರಾಜ ಹೊರಟ್ಟಿ. ಆದ್ರೆ ರಾಜ್ಯಪಾಲರ ಹಿಂಭಾಗದಲ್ಲಿ ನಡೀತಾ ಇರೋದು ಪ್ಯೂರ್ ಡ್ರಾಮಾ. ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಧಿಕ್ಕಾರದ ಕೂಗುಗಳನ್ನ ಕೂಗ್ತಾ ಇದ್ದಾರೆ. ಹಿಂಭಾಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಕನ್ವಿನ್ಸ್ ಮಾಡೋ ಪ್ರಯತ್ನ ವಿಫಲವಾಗಿದೆ, ರಾಜ್ಯಪಾಲರ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಖಭಂಗದ ಪ್ರಸಂಗ. ಸರ್ ಮುಂದೆ ಹೋಗಲ್ಲ, ಜೂಮ್ ಮಾಡಿ ಮುಂದೆ ಮುಂದೆ ಹೋಗಲ್ಲ ಏನು ತಗೊಳ್ತಿದ್ರು ನಮ್ ಕೆಲಸ ಸರ್. ಮುಂದೆ ಇನ್ನೇನು ಜೂಮ್ ಹಾಕಿ, ಯಾಕೆ ಮುಂದೆ ಹೋಗ್ತೀರಾ? ನಿರ್ಧಾರ ಆಗಿತ್ತು.